ಕನ್ನಡಿಗರೇ ನಮಸ್ಕಾರ. ನಮ್ಮ ಪೂರ್ವಿಕರು ಬದುಕ್ತಾ ಇದ್ದಂಥ ಒಂದು ವಿಶೇಷವಾದ ಮನೆ, 400 ವರ್ಷದಷ್ಟು ಹಳೆಯದಾದ ಮನೆಯಲ್ಲಿ ನಾವಿದ್ದೀವಿ. ಈ ಮನೆಗೆ 101 ಬಾಗಿಲು. ಬನ್ನಿ ಎಣ್ಸೋಣ. ನೋಡಿ, 1 2 3, ಈ ಕಡೆ ದಿಕ್ಕಿಗೆ ಹೋದರೆ ಈಗ ಬಿದ್ದೋಗಿದ್ದಾವಂತೆ 4 5, ಈ ಕಡೆ ದಿಕ್ಕಲ್ಲಿ ಹೋದರೆ ಸಿಗುತ್ತೆ ನಿಮಗೆ. ಈ ವಾಡೆ ಅಂತ ಕರೀತಲ್ಲ, ಆ ಥರದ ಇದು ಮನೆ. ಇದೊಂದು ಕೋಟೆ ಅಂತ ಮನೆ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣವೇ ನಿಮಗೆ 16 ಬಾಗಿಲುಗಳು ಸಿಗುತ್ತೆ. ನಿಮಗೆ ಎಣಿಸಿನೇ ನೀವೇ ಸುಸ್ತಾಗಬೇಕು. ಹಾಗಾಗಿ 101 ಬಾಗಿಲುಗಳನ್ನ ಎಣಿಸೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಆದರೆ ಈ ಮನೆ ಈಗಾಗೆ ಅವಶೇಷ ಆಗ್ತಾ ಇದೆ. ಈಗ ಬದುಕಿರುವಂಥವರು ಹಲವಾರು ಕಡೆ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಹಾಗೆ ಇದರೊಳಗಡೆನೂ ಕೂಡ ಅವರಿಗೆ ಬೇಕಾದ ಭಾಗವನ್ನಾಗಿ ಮಾಡಿಕೊಂಡು ಮನೆಯನ್ನು ಕಟ್ಕೊಳ್ತಾ ಇದ್ದಾರೆ. ಆದರೆ ಇಂಥ ಮನೆಗಳು ಆಗಿನ ಕಾಲದಲ್ಲಿ ಇತ್ತು ಅನ್ನೋದೇ ವಿಶೇಷ. ಹಾಗೆ ಅವತ್ತಿನ ಸಂದರ್ಭದಲ್ಲಿ ವೈರಿಗಳನ್ನು ಅಥವಾ ಶತ್ರುಗಳನ್ನು ಎದುರಿಸೋದು, ಮತ್ತು ಬೇರೆ ಯಾರಾದರೂ ದಾಳಿ ಮಾಡೋಕ್ಕೆ ಬಂದಾಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು, ಬ್ರಿಟಿಷರು ಕೂಡ ಅವತ್ತು ಆಳ್ವಿಕೆ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಇಂಥ ಮನೆಗಳು ಬೇಕಾಗಿತ್ತು. ಏನು ನಿಮ್ಮ ಮನೆತನದ ಹೆಸರು? ಗೌಡ್ರು. ನೀವೆಲ್ಲ ಅವ್ರು ಯಾರು ನಿಮ್ಮ ಮೊದಲು ತಲೆ ಮನೆ ಕಟ್ಟಿದವರು? ನಾವು ಸಸ್ತಾರ ಬಂದೇವೆ. 101 ಬಾಗ್ಲಿದ್ವಾ ಇದಕ್ಕೆ ಮನೆಗೆ? ಈಗ ಮಳಿ ಆಗಿ ಇದಾಗ್ಯಾವ 101 ಬಾಗ್ಲ ಮನಿ. ಮಳಿ ಬಾಳ ಆಗಿ ಎಲ್ಲ ಇಜ್ಜಿಗಟ್ಟವ ಮನಿ. ಮಳೆ ಎಲ್ಲ ಆಗ್ಬಿಟ್ಟು ಬಿದ್ದೋಗ್ಬಿಟ್ಟಿದೆ. ಮಳಿ ಬಾಳ ಆಗ್ತಾರಪ್ಪ. ಮಳಿ ಬಾಳ ಆಗಿದ್ದಕ್ಕೆ ಬಿದ್ದುಕೊಂಡ್ರೆ ಇದಾಗ್ಯಾವ. ಅಂದಾಜು ಎಷ್ಟು ವರ್ಷ ಆಗಿರ್ಬೋದಮ್ಮ ಮನೆ? 400 ವರ್ಷದ ಮನಿ ಇದು. 400 ವರ್ಷ? 400 ವರ್ಷದ ಮನೆ, ಮಣ್ಣಿನ ಮನೆ, ದೊಡ್ಡ ಮನೆ. ಆ ಮನೆಯ ಅಲ್ಲಿ ವಾಸ ಮಾಡ್ತಿರೋರು ಇದ್ದಾರೆ. ಈ ಮನೆ ಓನರ್ ಯಾರು? ನಿಮ್ಮ ತಾತವರ ಮುತ್ತಾತನ? ಯಾರು? ಅವ್ರ ಅಜ್ಜರು. ಅವ್ರ ಹೆಸರೇನು? ನಿಂಗನಗೌಡರು ಈ ಮನೆಯನ್ನ ಕಟ್ಟಿದ್ರು. ಎಷ್ಟು ವರ್ಷಗಳ ಹಿಂದೆ ಈ ಮನೆ ಕಟ್ಟಿದ್ರು? 300 ವರ್ಷಗಳ ಹಿಂದೆ ಈ ಮನೆಯನ್ನ ಕಟ್ಟಿದ್ರು. ಎಷ್ಟು ಬಾಗಿಲುಗಳಿದೆ ಈ ಮನೆಗೆ? 101. ಈಗ ಎಷ್ಟು ಜನ ವಾಸ ಮಾಡ್ತಾ ಇದ್ದೀರಾ? ಈಗ ಇದ್ರಾಗ ಒಂದು 6 ಮನೆ. 6 ಮನೆ ತಂದವರು ಈಗ ವಾಸ ಮಾಡ್ತೀವಿ. ಎಲ್ಲ ಡಿವೈಡ್ ಮಾಡ್ಕೊಂಡು ಅದ್ರಲ್ಲೇ ವಾಸ ಮಾಡ್ಕೊಂಡಿದ್ರೆ. ಮೊದ್ಲೆಲ್ಲ ಜೊತೆಗೆ ಇದ್ರ? ಎಲ್ಲ ಒಲೆ ಎಲ್ಲ ಒಂದೇ ಹತ್ರ ಹಚ್ಚುತ್ತಾ ಇದ್ರಿ, ರೊಟ್ಟಿ ಎಲ್ಲ ಒಂದೇ ಹತ್ರ ಮಾಡ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ರಿ. ಈಗೆಲ್ಲ ಬಿದ್ದೋಗ್ತಾ ಇದೆ. ಎಲ್ಲ ನಿಮಗೆ ಬೇಕಾದಂಗೆಲ್ಲ ಕಟ್ಕೊಂಡಿದ್ದಾರೆ. 101 ಮನೆಯನ್ನ, ಬಾಗ್ಲಿರುವಂತ ಮನೆಯನ್ನ ನಿಂಗೇಗೌಡರು ಅವ್ರ ಮಡದಿ ಹೆಸರೇನು? ಪಾರ್ಥಮ್ಮ. ಒಬ್ಬರೇ ಮಡದಿನ? ನಿಂಗೇಗೌಡರು ಮತ್ತು ಪಾರ್ಥಮ್ಮ ಈ ಮನೆಯನ್ನು ಕಟ್ಟಿದ್ರು. ಈ ಮನೇಲಿ ಎಷ್ಟು 100 ಜನನೂ ಕೂಡ ಬದುಕಿದ್ರು ಅನಿಸುತ್ತೆ. ಆಗ ಬದುಕಿದ್ದಾಗ ಎಷ್ಟು ಆಟ ಆಡ್ತಾಯಿದ್ರು ಮಕ್ಕಳುಗಳು. ಆಮೇಲೆ ದೊಡ್ಡವರ ಗಲಾಟೆಗಳೆಷ್ಟು, ಯಾರು ಬರೋ ಪ್ರಾಬ್ಲಮ್ನ ಯಾರು ಸಾಲ್ವ್ ಮಾಡ್ತಾಯಿದ್ರು ಗೊತ್ತಿಲ್ಲ. ಈಗ ಮನೆಯೊಂದು 3 ಬಾಗಿಲು ಅನ್ನುವಂಥ ಕಾಲದಲ್ಲಿ ಮನೆಯೊಂದು 100 ಬಾಗಿಲು ಇದ್ದಾಗಲೇ ಅವತ್ತಿನ ದಿನದಲ್ಲಿ ನಮ್ಮ ಹಿರಿಯರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಈ ಮನೆಯೂ ಕೂಡ ತುಂಬ ಕೂಲಾಗಿದೆ. ಮಣ್ಣಿಂದ ಕಟ್ಟಿದ್ದಾರೆ, ಕೆಳಗಡೆ ತಲಪಾಯ ಕಲ್ಲಿಂದ ಹಾಕಿದ್ದಾರೆ. ತುಂಬ ಒಂದು ಕೋಟೆ ಆಕಾರದಲ್ಲಿ ಈ ಮನೆ ಇರೋದ್ರಿಂದ ಈ ಸೇಫ್ ಆಗಿತ್ತು ಕೂಡ. ಹಾಗೆ ಜನ ಆಗಿನ ಕಾಲದಲ್ಲಿ ಇದೇ ರೀತಿ ಬದುಕ್ತಾ ಇದ್ರು ಅನ್ಸುತ್ತೆ. 100 ವರ್ಷ ಈ ಮನೆ ಬದುಕಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ನೀವು ನೋಡ್ಬೋದು. ಮಳೆ ನೀರು ಹರಿದೋಗ್ತಾ ಇರುವಂಥ ಜಾಗದಲ್ಲೆಲ್ಲ ಪಾಚಿ ಕಟ್ಟಿದೆ. ಜೊತೆಗೆ ಆಗಿನ ಕಾಲದ ಕಲ್ಲು ಮಣ್ಣು ಮಿಶ್ರಿತವಾದಂಥ ಗೋಡೆಗಳು, ಜೊತೆಗೆ ಮನೆ ಮೇಲೂ ಕೂಡ ಹುಲ್ಲೆಲ್ಲ ಬೆಳೆದಿದೆ. ಮನೆ ಬಿದ್ದೋಗ್ತಾ ಇದೆ. ಆದರೂ ಕೂಡ ಕುಟುಂಬದವರು ಬದುಕ್ತಾ ಇದ್ದಾರೆ. ಇವತ್ತು 6 ಮನೆ ತಂದವರು ಅವರಿಂದ ಬದುಕ್ತಾ ಇದ್ದಾರೆ. ಈ ಊರು ಅತ್ತಿಗೇರಿ, ಶಿಗ್ಗಾವಿ ತಾಲೂಕಿನಲ್ಲಿ ಇದೆ. ನನ್ನ ಯೂಟ್ಯೂಬ್ ಚಾನಲ್ಲು ಇಷ್ಟ ಆಗಿದ್ದರೆ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮಾಡಿ. ಇನ್ನು ಈ ರೀತಿ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ಮತ್ತೆ ಸಿಗ್ತಾ ಇರೋಣ. ಎಲ್ರಿಗೂ ನಮಸ್ಕಾರ, ಶುಭವಾಗಲಿ.